ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 12ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಬಿದಿಗೆ. ಇದು ಈ ದಿನ ರಾತ್ರಿ 1:36 ಇರಲಿದೆ. ನಂತರ ತದಿಗೆ ಅಂದರೆ ತೃತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:14 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 2:02 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ರಾತ್ರಿ 7:31 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:52 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:05 ಬೆಳಿಗ್ಗೆ 7:40 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:04 ಮಧ್ಯಾಹ್ನ 3:40 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:26 ಬೆಳಿಗ್ಗೆ 7:22 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:20 ರಾತ್ರಿ 9:57 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆಗೆ, ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಹಾಗಾಗಿನೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಫಲಿತಾಂಶಗಳು ಸ್ಥಿರವಾಗಿರಬೇಕು. ನಮ್ಮ ಕೆಲಸ, ನಮ್ಮ ಉದ್ಯೋಗ, ನಮ್ಮ ಕರ್ಮ, ಹಾಗೆ ನಮ್ಮ ಶ್ರಮ ಎಲ್ಲದಕ್ಕೂ ಕೂಡ ಶನಿಯೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಮಂದಗತಿಯಲ್ಲಿ ಚಲನೆಯಲ್ಲಿ ಇರಬಹುದು. ಆದರೆ ಫಲಿತಾಂಶಗಳು ಮಾತ್ರ ಭಾರಿಯಾಗಿಯೇ ಇರುತ್ತೆ, ಸ್ಥಿರವಾಗಿಯೇ ಇರುತ್ತೆ, ಶಾಶ್ವತವಾಗಿರುತ್ತೆ. ಅದಕ್ಕಾಗಿಯೇ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಅವರಿಗೆ ಇದು ತುಂಬ ಉಪಯುಕ್ತವಾದಂತಹ ದಿನ.
ಏಕೆಂದರೆ ಅವರು ಮಾಡುವಂಥ ಸಾಧನೆ, ಅವರು ಪಡ್ಕೊಳ್ಳುವಂಥ ಜ್ಞಾನ ಅವರ ಕೊನೆಯವರೆಗೂ ಕೂಡ ಇರುತ್ತೆ. ಹಾಗಾಗಿ ನಮ್ಮ ಜ್ಞಾನ, ನಮ್ಮ ಶಿಕ್ಷಣ, ನಮ್ಮ ಅನುಭವ ನಮ್ಮ ಜೊತೆಯಲ್ಲೇ ಇರುವಂಥದ್ದು, ಸ್ಥಿರವಾಗಿ ನೆಲೆ ನಿಲ್ಲುವಂಥದ್ದು ಅದು. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿತ್ಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಅವಕಾಶಗಳಿದೆ, ಅನುಕೂಲತೆಗಳು ಇರುವಂಥ ಸಂದರ್ಭ. ಹಾಗೆ ಈ ದಿನ ಯಾರು ಶಾಂತಿಯಿಂದ, ಸಹನೆಯಿಂದ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂಥವ್ರಿಗೆ ನಿಧಾನ ಆದರೂ ಕೂಡ ಒಳ್ಳೆಯ ಫಲಿತಾಂಶಗಳು ಬಂದೇ ಬರುತ್ತೆ. ಹಾಗಾಗಿ ಈ ದಿನ ಯಾವುದೇ ಅವ್ಯವಹಾರವನ್ನು ಮಾಡದೆ ಅಪ್ರಾಮಾಣಿಕವಾದಂತಹ ನಡತೆಯನ್ನು ಬಿಟ್ಟು ಶಿಸ್ತಿನಿಂದ ಬದುಕುವಂಥದ್ದನ್ನು ಯಾರು ರೂಢಿಸ್ಕೊಳ್ತಾರೆ ಅಂಥವ್ರಿಗೆ ಶನಿಯಿಂದ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7:04 ಬೆಳಿಗ್ಗೆ 8:08 ಇನ್ನು ಮಧ್ಯಾಹ್ನ 2:33 ಮಧ್ಯಾಹ್ನ 3:03 ಹಾಗೆ ರಾತ್ರಿ 9:37 ರಾತ್ರಿ 10:33 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಸ್ವಲ್ಪ ನಿಧಾನವಾಗಿ ಕೆಲಸ ಕಾರ್ಯಗಳು ನಡೀಬಹುದು. ಆದರೆ ತಾಳ್ಮೆಯಿಂದ ಯಾರು ಮುಂದುವರಿಸ್ತಾರೆ ಅಂಥವ್ರಿಗೆ ಶನಿ ಹೋರಾದಿಂದ ಕೂಡ ಈ ದಿನ ನಿಮ್ಮ ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಬೆಳಿಗ್ಗೆ 7:04 ಇನ್ನು ಮಧ್ಯಾಹ್ನ 1:29 ಮಧ್ಯಾಹ್ನ 2:33 ಹಾಗೆ ರಾತ್ರಿ 8:41 ರಾತ್ರಿ 9:37 ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ, ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು, ಅಷ್ಟೊಂದು ಅನುಕೂಲವನ್ನು ತರಲ್ಲ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ರವಿ ಹೋರ ಸಪೋರ್ಟಿವ್ ಆಗಿಲ್ಲ. ಅದಕ್ಕಾಗಿ ನಿಮ್ಮ ಪ್ರಯಾಣವನ್ನಾಗಲಿ, ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಕೆಲಸ ಕಾರ್ಯಗಳಾಗಬೇಕು, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಇಂಥ ವಿಚಾರಗಳಿದ್ದರೂ ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ನಿಮಗೆ ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:12 ಬೆಳಿಗ್ಗೆ 10:16 ಇನ್ನು ಅಪರಾಹ್ನ 4:41 ಸಂಜೆ 5:45 ಹಾಗೆ ರಾತ್ರಿ 11:29 ರಾತ್ರಿ 12:25 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ತಂಟೆ ತಕರಾರಿನ ಅರ್ಜಿಗಳನ್ನು ಸಲ್ಲಿಸಬೇಕು ಅಂದರೆ ಆದಷ್ಟು ಕುಜ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಇದು ಸ್ಪರ್ಧೆಯನ್ನು ಹೇಳುವಂಥದ್ದು. ಹಾಗಾಗಿ ನೀವು ಎಲ್ಲಿ ಕಾಂಪೀಟ್ ಮಾಡ್ತೀರಿ, ಈ ಕುಜ ಹೋರಾದಲ್ಲಿ ಪ್ರಯತ್ನ ಮಾಡಿದ್ರೆ ಈ ದಿನ ನಿಮಗೆ ಫಲ ಇಲ್ಲ. ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಪೊಲೀಸ್ ಇಲಾಖೆಯಲ್ಲಿ, ಮಿಲಿಟರಿ ಇಲಾಖೆಯಲ್ಲಿ, ಅಗ್ನಿಶಾಮಕ ದಳ ಇತ್ಯಾದಿ ಈ ಸಾಹಸ ಕೃತ್ಯಗಳನ್ನು ಮಾಡುವಂಥ ಕೆಲವು ಇಲಾಖೆಗಳಿದೆಯಲ್ಲ, ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಸಾಹಸದ ಕೆಲಸಗಳನ್ನು ಈ ಕುಜ ಹೋರಾದ ಸಂದರ್ಭದಲ್ಲಿ ಈ ದಿನ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:08 ಬೆಳಿಗ್ಗೆ 9:12 ಹಾಗೆ ಅಪರಾಹ್ನ 3:37 ಅಪರಾಹ್ನ 4:41 ಇನ್ನು ರಾತ್ರಿ 10:33 ರಾತ್ರಿ 11:29 ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ತಿಳ್ಕೊಂಡು ನೀವು ಮುಂದುವರಿಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಪಂಚಾಂಗ ಪಠಣ ಮಾಡಬೇಕು, ಪಂಚಾಂಗ ಶ್ರವಣವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ. ಅದರಲ್ಲಿ ಮುಹೂರ್ತ ಇರುತ್ತೆ, ಅದರಲ್ಲಿ ಹೊರ ಇದೆ, ಯಾವ ಹೊರದಲ್ಲಿ ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಬೇಕು. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹೇಳುವಂಥ ಈ ಪುಟ್ಟ
ಸಲಹೆಯನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಾಳೆಯಿಂದ ಶನಿ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭ ಮಾಡ್ತಾ ಇರುವಂತಹ ಸಮಯ. 138 ದಿನಗಳ ಕಾಲ ಹಿಮ್ಮುಖ ಚಲನೆಯಲ್ಲಿರುವಂತಹ ಶನಿಯಿಂದ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಗಳಿದೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಅದರಲ್ಲೂ ಬಹಳ ಮುಖ್ಯವಾಗಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ, ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ ಪ್ರವೇಶ ಮಾಡುವಂಥ ಈ ಸಮಯ ಏನಿದೆ, ಇದು ಸಂಧಿಯ ಸಮಯ. ಹಾಗಾಗಿ ಈ ಹಿಂದಿನ ನಕ್ಷತ್ರ ಅಥವಾ ರಾಶಿಯಿಂದ ಮುಂದಿನ ನಕ್ಷತ್ರ ಅಥವಾ ರಾಶಿಗೆ ಪ್ರವೇಶ ಆಗೋ ಸಮಯದಲ್ಲಿ ಗ್ರಹಗಳು ಮುಂದಿನ ರಾಶಿ ಅಥವಾ ನಕ್ಷತ್ರಕ್ಕೆ ಫಲವನ್ನು ಕೊಡುವಂಥದ್ದು ಇದೆ. ಆದರೆ ವಕ್ರಿ ಏನಾದರೂ ಇದ್ದರೆ ಹಿಂದಿನ ಅಂದರೆ ಬಿಟ್ಟು ಬರುವಂಥ ರಾಶಿಗಾಗಲಿ ಅಥವಾ ನಕ್ಷತ್ರಕ್ಕಾಗಲಿ ಫಲವನ್ನು ಕೊಡುವಂಥದ್ದು. ಹಾಗಾಗಿ ನವಗ್ರಹಗಳು ಸಂಕ್ರಮಣ ಆದ ಮೇಲೆ ಕೊಡುವಂಥ ಫಲದ ಸಮಯ ಬಹಳ ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ವಕ್ರಿ ಚಲನೆಯಿಂದ ಬರುವಂತಹ ಫಲಗಳೇ ಬೇರೆ, ಇನ್ನು ನೇರ ಚಲನೆಯಿಂದ ಬರುವಂತಹ ಫಲಗಳೇ ಬೇರೆ ಇರುತ್ತೆ. ಆದರೆ ಒಂದು ಗ್ರಹ ಒಂದು ರಾಶಿಯನ್ನು ಪ್ರವೇಶ ಮಾಡಿದ ಎಷ್ಟು ಸಮಯದೊಳಗೆ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ರವಿ ತನ್ನ ಪ್ರವೇಶದಿಂದ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗಾಗಲಿ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಪ್ರವೇಶ ಮಾಡಿದಂದಿನಿಂದ 13 ದಿನಗಳು ಫಲವನ್ನು ಕೊಡುತ್ತೆ. ಇನ್ನು ಚಂದ್ರ ತನ್ನ ಪ್ರವೇಶದಿಂದ 1.5 ದಿನ ಮಾತ್ರ ಫಲವನ್ನು ಕೊಡುವಂಥ ಸಮಯ. ಇನ್ನು ಕುಜ ಬೇರೆ ರಾಶಿಗೆ ಪ್ರವೇಶ ಮಾಡಿದಂದಿನಿಂದ 16 ದಿನ ಫಲವನ್ನು ಕೊಡುವಂಥ ಸಮಯ. ಇನ್ನು ಬುಧ ಪ್ರವೇಶದಿಂದ 9 ದಿನ ಫಲವನ್ನು ಕೊಡುವಂಥ ಸಮಯ. ಇನ್ನು ಗುರು ತನ್ನ ಪ್ರವೇಶದಿಂದ 8 ಮಾಸಗಳು ಫಲವನ್ನು ಕೊಡುವಂಥ ಸಮಯ. ಹಾಗೆ ಶುಕ್ರ ತನ್ನ ಪ್ರವೇಶದಿಂದ 14 ದಿನ ಫಲ ಕೊಡುವಂಥ ಸಮಯ. ಇನ್ನು ಶನಿ ತನ್ನ ಪ್ರವೇಶದಿಂದ 1 ವರ್ಷ 3 ತಿಂಗಳು ಒಟ್ಟಾರೆ 15 ತಿಂಗಳು ಫಲವನ್ನು ಕೊಡುವಂಥ ಸಮಯ. ಇನ್ನು ರಾಹು ಮತ್ತು ಕೇತುಗಳು ತನ್ನ ಪ್ರವೇಶದಿಂದ 11 ಮಾಸಗಳು ಫಲವನ್ನು ಕೊಡುವಂಥ ಸಮಯ. ಹಾಗಾಗಿ ಈ ನವಗ್ರಹಗಳ ಫಲ ಏನಿದೆ ಅದು ಶುಭ ಆಗಲಿ ಅಥವಾ ಅಶುಭ ಆಗಲಿ ಮೇಲೆ ಹೇಳಿದಂತಹ ಸಮಯದಲ್ಲೇ ಕೊಡ್ತಾರೆ. ಉಳಿದ ಸಮಯದಲ್ಲಿ ಆ ಗ್ರಹಗಳು ನಮ್ಮ ಕುಂಡಲಿ ಮತ್ತು ದಶಾಭುಕ್ತಿಯ ಮೇಲೆ ಅವಲಂಬಿಸಿರ್ತಾರೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳುವಂತಹ ಸಂದರ್ಭದಲ್ಲಿ ನಾವು ಕುಂಡಲಿಯನ್ನು ಗಮನಿಸಬೇಕು, ದಶಾಭುಕ್ತಿಯನ್ನು ಕೂಡ ಗಮನಿಸಿ ಅದರಂತೆ ಫಲಾಫಲಗಳನ್ನು ನಿರ್ಧಾರ ಮಾಡಬೇಕಾಗತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ಶನಿ ಇದೇ ಜುಲೈ 13ನೇ ತಾರೀಕು ಬೆಳಿಗ್ಗೆ 7:24 ಮೀನರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭ ಮಾಡ್ತಾ ಇರುವಂಥ ಸಮಯ. ಇದು ನವೆಂಬರ್ 28ನೇ ತಾರೀಕಿನವರೆಗೆ ಇರುತ್ತೆ. ಅಂದರೆ ಒಟ್ಟು 138 ದಿನಗಳ ಕಾಲ ಶನಿ ಈ ರಾಶಿಗಳ ಮೇಲೆ ಶುಭಾಶುಭ ಫಲಗಳನ್ನು ಕೊಡುವಂಥವನು. ಹಾಗಾಗಿ ಈ 12 ರಾಶಿಯವರಿಗೆ ಶನಿಯಿಂದ ಉಂಟಾಗುವಂಥ ಫಲಗಳೇನೇನು ಅನ್ನುವಂಥದ್ದನ್ನು ಸ್ವಲ್ಪ ಸ್ಥೂಲವಾಗಿ ನೋಡೋಣ. ಮೇಷರಾಶಿಯವರಿಗೆ ಶನಿ 12ನೇ ಮನೆಯಲ್ಲಿರ್ತಾನೆ, ವ್ಯಯಸ್ಥಾನ ಇದು. ಇಲ್ಲಿ ಹಿಮ್ಮುಖವಾಗಿ ಚಲಿಸುವಂಥವನು. ಹಾಗಾಗಿ ಮನೆಯಲ್ಲಿ ವಿಪರೀತವಾದಂಥ ಖರ್ಚುಗಳಿರುತ್ತೆ, ವಿಪರೀತವಾದಂಥ ಪ್ರಯಾಣಗಳಿರುತ್ತೆ, ಓಡಾಟ ಜಾಸ್ತಿ ಇರುತ್ತೆ. ಇದರಿಂದ ದೈಹಿಕವಾಗಿ ಸ್ವಲ್ಪ ಆಲಸ್ಯ ಮನೋಭಾವ ಉಂಟಾಗುವಂಥದ್ದು, ಸ್ವಲ್ಪ ಆರೋಗ್ಯ ಕೈಕೊಡುವಂಥದ್ದು ಕೂಡ ಆಗುತ್ತೆ. ಇನ್ನು ಮಾನಸಿಕ ಒತ್ತಡಗಳು ಹೆಚ್ಚಾಗುವಂಥ ಸಂದರ್ಭ ಇದು. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಮಾನಸಿಕವಾಗಿ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ, ಒತ್ತಡದಿಂದ ನೀವು ಹೊರಬರಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಆದರೆ ಸ್ವಲ್ಪ ಪ್ರಯತ್ನ ಪಡಬೇಕು. ಜೊತೆಗೆ ಭಾವನಾತ್ಮಕವಾಗಿ ನೀವು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಸ್ವಲ್ಪ ಒಂಟಿತನವನ್ನು ಅನುಭವಿಸುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಕುಟುಂಬದಿಂದ ದೂರ ಇರಬೇಕಾದಂತಹ ಸಂದರ್ಭ ಬರ್ಬೋದು. ಏಕೆಂದರೆ ಕುಟುಂಬಸ್ಥರಲ್ಲಿ ಯಾರೋ ಒಬ್ಬರಲ್ಲಿ ಮನಸ್ತಾಪಗಳು ಉಂಟಾಗಿ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ವೃತ್ತಿ, ನಿಮ್ಮ ಸ್ವಂತ ವ್ಯಾಪಾರ ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅದರಲ್ಲಿ ಯಾವುದೇ ಒಂದು ರಾಜಿಯನ್ನು ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಪ್ರಾಮಾಣಿಕತೆಯನ್ನು, ನಿಮ್ಮ ವೃತ್ತಿ ಧರ್ಮವನ್ನು ಬಿಟ್ಟು ಹೋಗುವಂಥದ್ದನ್ನು ಮಾತ್ರ ಮಾಡಬೇಡಿ. ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಲಾಭದ ಮನೆಯಲ್ಲಿ ಶನಿ ಹಿಮ್ಮುಖ ಚಲನೆಯಲ್ಲಿ ಇರ್ತಾನೆ. 11ನೇ ಮನೆಯಲ್ಲಿ ಶನಿ ವಕ್ರೆಯಾಗ್ಬಿಡ್ತಾ ಇದ್ದಾನೆ. ಇದರಿಂದ ನಿಮ್ಮ ರಾಶಿಯವರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಆಗುವಂಥ ಲಾಭದ ಮೇಲೆ ಸ್ವಲ್ಪ ಪ್ರಭಾವವನ್ನು ಬೀರುವಂಥವನು ಶನಿ. ಇಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಈ ಅವಧಿಯಲ್ಲಿ ಸರಿಯಾಗಿ ಯೋಚನೆಯನ್ನು ಮಾಡಿ ನೀವು ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಆತುರಕ್ಕೆ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ.
ಯಾರದ್ದೋ ದಾಕ್ಷಿಣ್ಯಕ್ಕೆ ಬಲಿಯಾಗಿ ಒತ್ತಡಕ್ಕೆ ಒಳಗಾಗಿ ನಿರ್ಧಾರಕ್ಕೆ ಒಳಗಾಗಬೇಡಿ. ಹಾಗಾಗಿ ನಿಮ್ಮ ಸ್ವಂತ ನಿರ್ಧಾರ ನಿಮ್ಮ ಅನುಭವವನ್ನು ಆಧರಿಸಬೇಕು, ತಜ್ಞರ ಸಲಹೆಯನ್ನು ಆಧರಿಸಿರಬೇಕಾಗತ್ತೆ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸದಿಂದ ಮುನ್ನಡೆಯುವಂಥದ್ದು ಈ ಅವಧಿಯಲ್ಲಿ ತುಂಬ ಉತ್ತಮ. ಇನ್ನು ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕುವಂಥದ್ದು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ವಿಚಾರ ಅಥವಾ ವಿಲೇವಾರಿ ಮಾಡುವಂತಹ ವಿಚಾರ ಏನಾದರೂ ಇದ್ದರೆ ತುಂಬ ಎಚ್ಚರಿಕೆಯಿಂದ ಇರಿ. ಇಲ್ಲಿ ಲಾಭಸ್ಥಾನದಲ್ಲಿ ಶನಿ ವಕ್ರಿಯಾಗಿ ಇರುವಂಥ ಸಂದರ್ಭದಲ್ಲಿ ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ಥಾನಪಲ್ಲಟ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ನೋಡಿಕೊಂಡು ಮುಂದುವರಿರಿ. ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವೃತ್ತಿಯ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ, ಮನಸ್ತಾಪದ ರೂಪಕ್ಕೆ ತಿರುಗಬಾರ್ದು, ವಾದ ವಿವಾದಕ್ಕೆ ತಿರುಗಬಾರ್ದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಮಿಥುನ ರಾಶಿಯವರಿಗೆ ಶನಿ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಹಿಮ್ಮುಖವಾಗಿ ಚಲಿಸ್ತಾ ಇರೋದರಿಂದ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸ್ವಲ್ಪ ಪ್ರತಿಷ್ಠೆಗಳು ಇರುತ್ತೆ. ಹಾಗೆ ತಂದೆ ಜೊತೆಯಲ್ಲೂ ಕೂಡ ಇವರು ಪ್ರತಿಷ್ಠೆಯ ಸಂಬಂಧವನ್ನು ಹೊಂದಿರ್ತಾರೆ. ಹಾಗಾಗಿ ಇವರಿಗೆ ನಷ್ಟ ಅನ್ನುವಂಥದ್ದು ಆಗಲ್ಲ, ಆದರೆ ಬಿಗುವಿನ ವಾತಾವರಣ ಇದ್ದೇ ಇರುತ್ತೆ. ಹಾಗೆ ಈ ಅವಧಿಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಜಗಳ, ಮನಸ್ತಾಪ, ಮಾತುಕತೆ, ವಾದ ವಿವಾದಗಳು ಉಂಟಾಗಬಾರ್ದು. ಆ ರೀತಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಪರಿಸ್ಥಿತಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ಈ 10ನೇ ಮನೆಯ ಉದ್ಯೋಗ ಕ್ಷೇತ್ರದಲ್ಲಿ ಈ ಉದ್ಯೋಗವನ್ನು ಬದಲಾಯಿಸುವಂಥ ಪ್ರಯತ್ನವನ್ನಾಗಲಿ ಅಥವಾ ಉದ್ಯೋಗವನ್ನೇ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಮಾಡಿಕೊಳ್ಳುವಂಥದ್ದನ್ನು ಮಾಡಬೇಡಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಶನಿ ಅದೃಷ್ಟದ ಮನೆಯಲ್ಲಿ ಹಿಮ್ಮುಖವಾಗಿ ಚಲಿಸುವಂಥವನು, ಭಾಗ್ಯಸ್ಥಾನದಲ್ಲಿ ಹಿಮ್ಮುಖನಾಗ್ಬಿಡ್ತಾ ಇದ್ದಾನೆ. ಹಾಗಾಗಿ ನೀವು ಅದೃಷ್ಟದ ಸಂಪೂರ್ಣವಾದಂಥ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ಒಂದು ಕಡೆ ಕೈಗೆ ಬಂದ ತುತ್ತು ಬಾಯಿಗಿಲ್ಲ, ಎಲ್ಲವೂ ಸರಿ ಹೋಯಿತು ಅನ್ನುವ ವೇಳೆಗೆ ಎಲ್ಲ ಒಂದು ಕಡೆ ಅದು ನಿಮ್ಮ ಕೈಯಿಂದ ಜಾರಿ ಹೋಗುತ್ತೆ. ಮೂರನೆಯವರ ಒಂದು ಕೈ ಚಳಕ ಅಲ್ಲಿ ಪ್ರಧಾನವಾಗಿ ಎದ್ದು ಕಾಣಿಸುತ್ತೆ. ಹಾಗಾಗಿ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನುವಂಥ ಒಂದು ಪರಿಸ್ಥಿತಿ ನಿಮಗೆ ಬರುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಪ್ರಯತ್ನಗಳು, ನಿಮ್ಮ ವಿದೇಶ ಪ್ರಯಾಣ ಇರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು, ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ಮಾಡುವಂತಹ ಪ್ರಯತ್ನ ಏನಿದೆ ಅದು ತುಂಬ ವಿಳಂಬಗತಿಯಲ್ಲಿ ಇರುತ್ತೆ, ತುಂಬ ನಿಧಾನ ಆಗುತ್ತೆ. ನಿಮ್ಮ ಸ್ಪೀಡ್ಗೆ ಯಾವುದೂ ಕೂಡ ಆಗಲ್ಲ. ಹಾಗಾಗಿನೇ ತಾಳ್ಮೆಯನ್ನು ಕಳ್ಕೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ. ಹಾಗೆ ಬೇರೆ ಕೆಲಸಗಳಲ್ಲಿ ನಿಮಗೆ ಯಶಸ್ಸಿದೆ, ಯಾಕೆಂದರೆ ನಿಮ್ಮ ಕುಟುಂಬಸ್ಥರ ನೆರವು ಇರುತ್ತೆ, ತಂದೆ ತಾಯಿಯಂದ್ರ ಆಶೀರ್ವಾದ ಚೆನ್ನಾಗಿರುತ್ತೆ. ಗ್ರಹಗತಿಗಳು, ಬೇರೆ ಬೇರೆ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳೇನೋ ಆಗುತ್ತೆ. ಆದರೆ ಮನಸ್ಸಿದ್ದರೆ ಮಾರ್ಗ, ಮನಸ್ಸು ಮಾಡಿ ಕೆಲಸಗಳು ಖಂಡಿತ ಆಗುತ್ತೆ. ಎಲ್ಲಿ ಮನಸ್ಸಿಲ್ಲ ಅಲ್ಲಿ ಕೆಲಸಗಳು ಆಗೋದೇ ಇಲ್ಲ. ಹಾಗಾಗಿ ಮನಸ್ತಾಪಗಳ ಮಧ್ಯದಲ್ಲೇ ಕಂದಕಗಳು ಹೆಚ್ಚಾಗುವಂಥದ್ದು ಇರುತ್ತೆ. ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಸ್ವಭಾವವನ್ನು ರೂಢಿಸ್ಕೊಳ್ಬೇಕಾಗತ್ತೆ, ಒಳ್ಳೆಯದಾಗತ್ತೆ. ಇನ್ನು ಸಿಂಹರಾಶಿಯವರಿಗೆ ಶನಿ 8ನೇ ಮನೆಯಲ್ಲಿ ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇರುವಂಥವನು. ಇಲ್ಲಿ 8ನೇ ಮನೆ ಅಂದರೆ ದುಸ್ಥಾನ ಅದು. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಅದರಲ್ಲೂ ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕಿಡ್ನಿ, ಜಠರ ಇತ್ಯಾದಿಗಳಿಗೆ ಸ್ವಲ್ಪ ಏನೋ ಬಾಧೆಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ಹಳೆಯ ರೋಗಗಳು ಮತ್ತೆ ಮರುಕಳಿಸುವಂಥದ್ದು, ಮತ್ತೆ ರಿಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಇದ್ದು ತೊಂದರೆಗೆ ಒಳಗಾಗುವಂಥದ್ದು ಇರುತ್ತೆ. ಕೆಲವರಿಗೆ ಶಸ್ತ್ರಚಿಕಿತ್ಸೆಗಳು ಆಗುವಂಥ ಸಂದರ್ಭ ಇರುತ್ತೆ. ಹಾಗೆ ನಿಮ್ಮ ಪ್ರಯಾಣದ ಸಂದರ್ಭ, ನೀವು ವಾಹನವನ್ನು ಓಡಿಸುವಂಥ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಾಹನದಿಂದ ಅಪಘಾತಗಳಾಗಬಾರ್ದು, ಅದರಲ್ಲೂ ಬಹಳ ಮುಖ್ಯವಾಗಿ ಕಾಲುಗಳಿಗೆ ಪೆಟ್ಟಾಗಬಾರ್ದು. ಆ ರೀತಿಯಲ್ಲಿ ನೀವು ನೋಡಿಕೊಳ್ಬೇಕಾಗತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ಹಠಾತ್ತಾಗಿ ಬದಲಾವಣೆ ಆಗುವಂಥ ಸಂದರ್ಭ ಇದೆ. ಎಲ್ಲೋ ಒಂದು ಕಡೆ ಅಸಹಜವಾದಂತಹ ಸ್ಥಿತಿ, ಯಾವುದೋ ಒಂದು ನಾರ್ಮಲ್ ಆಗಿಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಮನಸ್ಸು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಹೆಚ್ಚು ಹೆಚ್ಚು ಚಿಂತೆ ಮಾಡುವಂಥದ್ದು ಇರುತ್ತೆ. ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಇನ್ನು ನಿಮ್ಮ ತಂದೆ ತಾಯಿಯಂದ್ರಾಗಲಿ, ಹಿರಿಯರಾಗಲಿ, ಅವರಿಗೆ ಗೌರವ ಕೊಟ್ಟು ಅವರ ಸಲಹೆಯಂತೆ ನಡ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಉತ್ತಮ. ಇನ್ನು ಕನ್ಯಾ ರಾಶಿಯವರಿಗೆ 7ರ ಸ್ಥಾನದಲ್ಲಿ ಶನಿ ಹಿಮ್ಮುಖವಾಗಿ ಚಲಿಸ್ತಾ ಇದ್ದಾನೆ. ಈ ಸಂಚಾರದಿಂದ ನಿಮಗೆ ಅಷ್ಟೊಂದು ಉತ್ತಮವಾದಂತಹ ಉತ್ತೇಜನಗಳಿಲ್ಲ. ಅದರಲ್ಲೂ ಈ 7ನೇ ಸ್ಥಾನ ಕಳತ್ರ ಸ್ಥಾನ, ವೈವಾಹಿಕ ಜೀವನ, ಇದರಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು ಇದೆ. ಇಬ್ಬರೂ ಕೂಡ
ಒಂದು ರೀತಿಯಲ್ಲಿ ಅಹಂನಿಂದ ವರ್ತಿಸುವಂಥದ್ದು. ಹಾಗಾಗಿ ಮಾತಿಗೆ ಮಾತು ಬೆಳೆದು ಮನಸ್ತಾಪಗಳಾಗಿ ಅಲ್ಲಿಗೆ ಆ ಚಂದದ ಬದುಕಿಗೆ ನೀವಾಗಿ ಹುಳಿ ಹಿಂಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಪಾಲುದಾರಿಕೆಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಬಿರುಕು ಕಾಣಿಸ್ಕೊಳ್ಳುವಂಥದ್ದು, ಅನುಮಾನ ಮೂಡುವಂಥ ಸಾಧ್ಯತೆ ಇರುತ್ತೆ. ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗದೇ ಇರುವಂಥ ಪರಿಸ್ಥಿತಿ, ಅಪನಂಬಿಕೆಯ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗುವಂಥದ್ದಿದೆ. ಹಾಗಾಗಿನೇ ಇಲ್ಲಿ ಪಾಲುದಾರಿಕೆಯಲ್ಲಿ ಒಂದು ರೀತಿಯಲ್ಲಿ ಅಸಹನೆ ಇರುವಂಥದ್ದು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಆಹಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಗಮನ ಕೊಡುವಂಥದ್ದು ಈ ಸಂದರ್ಭದಲ್ಲಿ ಉತ್ತಮ. ಇನ್ನು ಮನೆಯಲ್ಲಿರುವಂಥ ಪತಿಯಾಗಲಿ ಪತ್ನಿಯಾಗಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಾಗಲಿ ನಿಮ್ಮ ಜವಾಬ್ದಾರಿಗಳೇನಿದೆ ಅದನ್ನು ಬಹಳ ಬೇಗ ನೀವು ನಿಭಾಯಿಸುವಂಥದ್ದು. ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಸಮಾಜ ಒಪ್ಪದ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ತುಲಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಶನಿ ಹಿಮ್ಮುಖವಾಗಿ ಚಲಿಸುವಂಥ ಸಂದರ್ಭ. ಹಾಗಾಗಿನೇ ಈ ರಾಶಿಯವರಿಗೆ ಸ್ವಲ್ಪ ಶತ್ರುಗಳೊಂದಿಗೆ ಸೆಣಸಾಡಬೇಕಾಗತ್ತೆ. 6ನೇ ಮನೆ ಋಣಸ್ಥಾನ, ಶತ್ರುಸ್ಥಾನ. ಇಲ್ಲಿ ನಿಮ್ಮ ಶತ್ರುಗಳ ಕೈ ಮೇಲಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಸ್ಪರ್ಧೆ ಏನಿದೆ, ಪೈಪೋಟಿ ಏನಿದೆ, ಅದನ್ನು ಮುಂದುವರಿಸ್ತೀರಿ. ಧೈರ್ಯ ಇದೆ, ಸ್ವಲ್ಪ ಮಂಡು ಧೈರ್ಯ ಇದೆ. ಆದರೆ ಶತ್ರುಗಳು ಅಥವಾ ಪ್ರತಿಸ್ಪರ್ಧಿಗಳು ಯಾವಾಗ ಸಕ್ರಿಯರಾಗ್ತಾರೋ ಆಗ ನೀವು ಪ್ರತಿತಂತ್ರವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಕೆಲಸವನ್ನು ಮಾಡುವಂಥ ಶೈಲಿಯಿಂದ ನೀವು ಸೋಲಿಸ್ಬೋದು. ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯಿಂದ ಮಾತ್ರ ಅವರನ್ನು ಪಕ್ಕಕ್ಕಿಡ್ಬೋದು. ಹಾಗಾಗಿ ನೀವು ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದ ಪರಿಚಯವನ್ನು ಮಾಡಿಕೊಳ್ಳಿ, ಅದರ ಬಗ್ಗೆ ಆಳವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿ. ಟೆಕ್ನಿಕಲ್ಲಾಗಿ ಸ್ವಲ್ಪ ಅಡ್ವಾನ್ಸ್ಮೆಂಟಲ್ಲೇ ಇರಬೇಕಾಗತ್ತೆ. ಇದರಿಂದ ನಿಮ್ಮ ಶತ್ರುಗಳನ್ನು ಸೋಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ವ್ಯವಹಾರಗಳು, ನಿಮ್ಮ ಶಿಕ್ಷಣ ಅಥವಾ ನಿಮ್ಮ ಜ್ಞಾನಾರ್ಜನೆ ಏನಿದೆ ಅದರಲ್ಲಿ ಸ್ವಲ್ಪ ಪ್ರಗತಿ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶನಿ 5ನೇ ಮನೆಯಲ್ಲಿ ಹಿಮ್ಮುಖವಾಗಿ ಚಲಿಸ್ತಾ ಇರುವಂಥ ಸಂದರ್ಭ ಇದು. ಈ ಅವಧಿಯಲ್ಲಿ ಹೊಸ ಕೆಲಸಗಳನ್ನು, ಹೊಸ ಯೋಜನೆಗಳನ್ನು ರೂಪಿಸುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಈ ವಂಶ ಪಾರಂಪರ್ಯವಾಗಿ ಬರುವಂಥ ಒಂದು ಉದ್ಯೋಗಗಳೇನಿದೆ ಅಥವಾ ವೃತ್ತಿಗಳೇನಿದೆ ಇದರಲ್ಲಿ ಸ್ವಲ್ಪ ಜಾಗ್ರತೆ. ನೀವು ಮಾಡುವಷ್ಟು ಕೆಲಸ ಕಾರ್ಯಗಳನ್ನು ನಿಮ್ಮ ಮಕ್ಕಳು ಮಾಡಲ್ಲ. ಹಾಗಾಗಿನೇ ಆ ಒಂದು ವೃತ್ತಿಯ ಬದುಕೇನಿದೆ ಅದು ಎಲ್ಲ ಒಂದು ಕಡೆ ಡೀಲಿಂಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಏಕಾಗ್ರತೆಯಿಂದ ನಿಮ್ಮ ಗುರಿಯನ್ನು ತಲುಪಬೇಕಾಗತ್ತೆ. ಏಕೆಂದರೆ ಸಮಸ್ಯೆಗಳು ಜಾಸ್ತಿ ಇದೆ, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ, ಸ್ನೇಹಿತರು ಜಾಸ್ತಿ ಇರ್ತಾರೆ. ಅವರು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಲೇ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಮಕ್ಕಳ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಗಮನ ಕೊಡಿ, ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಧನುರಾಶಿಯವರಿಗೆ 4ನೇ ಮನೆಯಲ್ಲಿ ಶನಿ ಹಿಮ್ಮುಖವಾಗಿ ಚಲಿಸ್ತಾ ಇರುವಂಥ ಸಂದರ್ಭ. ಇದು ಸುಖಸ್ಥಾನ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳೇ ಜಾಸ್ತಿ ಆಗುತ್ತೆ. ಎಲ್ಲವೂ ಇದ್ದೂ ಕೂಡ ಏನೂ ಇಲ್ಲ ಅನ್ನುವಂಥ ಭಾವನೆ ಬಹಳ ಬೇಗ ಬರುವಂಥದ್ದು, ಭಾವನಾತ್ಮಕವಾಗಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ಸಂದರ್ಭ ಇದು. ಹಾಗಾಗಿನೇ ಈ ಕುಟುಂಬದ ಜೀವನದಲ್ಲಿ ಸ್ವಲ್ಪ ಒತ್ತಡಗಳನ್ನು ಎದುರಿಸುವಂಥದ್ದು, ಜೊತೆಗೆ ಮನೆಗಾಗಿ ಸ್ವಲ್ಪ ಹಣ ಖರ್ಚಾಗುವಂಥದ್ದಿದೆ. ಮನೆ ದುರಸ್ತಿ ಇರ್ಬೋದು, ಮನೆಯನ್ನು ಬದಲಾವಣೆ ಮಾಡುವಂಥದ್ದಿರ್ಬೋದು, ಮನೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಖರೀದಿ ಮಾಡಿ ತರುವಂಥ ವಿಚಾರ ಇರ್ಬೋದು. ಇದರಿಂದ ವ್ಯಯ ಉಂಟಾಗುವಂಥದ್ದು ಇರುತ್ತೆ. ಆದರೆ ವಾಹನದಿಂದ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ 3ನೇವರ ವಾಹನವನ್ನು ಬಳಸಬೇಡಿ. ನೀವೇ ನಿಮ್ಮ ಸ್ವಂತ ವಾಹನವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಕೈಕಾಲುಗಳಿಗೆ ಪೆಟ್ಟು ಮಾಡಿಕೊಳ್ಬೇಡಿ ಈ ಅವಧಿಯಲ್ಲಿ. ಇನ್ನು ಮಕರ ರಾಶಿಯವರಿಗೆ ಶನಿ 3ನೇ ಮನೆಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭ ಮಾಡ್ತಾ ಇರುವಂಥವನು. ಈ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಗಮನ ಕೊಡಬೇಕು. ಈಗಾಗಲೇ ನೀವು ಸಂಪಾದನೆ ಮಾಡಿಕೊಂಡಿರುವಂಥ ಕೀರ್ತಿ, ಗೌರವ ಎಲ್ಲ ಒಂದು ಕಡೆ ನಶಿಸಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. 3ನೇವರ ಕೈವಾಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ರಹಸ್ಯಗಳನ್ನು ಬೇರೆಯವರಿಗೆ ಹೇಳುವಂಥದ್ದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಮಾನಸಿಕವಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುವಂಥ ಸಮಯ ಇದು.
ಆದರೆ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸವಾಲುಗಳನ್ನು ಎದುರಿಸಬೇಕು, ಚಾಲೆಂಜಸ್ ಬರುತ್ತೆ, ಅದನ್ನು ಫೇಸ್ ಮಾಡಬೇಕು. ಧೈರ್ಯ ಇದೆ, ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಅಳುಕು, ಅಂಜಿಕೆ, ಅನುಮಾನ ಮೂಡುವಂಥ ಸಾಧ್ಯತೆ ಇರುತ್ತೆ. ಕೆಲಸ ಕಾರ್ಯಗಳು ಸುಗಮವಾಗಿ ಮುಂದುವರಿಯಲ್ಲ. ಹಾಗಾಗಿನೇ ಸ್ವಲ್ಪ ಪ್ರಯಾಸದಿಂದಲೇ ಕೆಲಸಗಳನ್ನು ಮುಂದುವರಿಸಿ. ಇನ್ನು ಕುಂಭರಾಶಿಯವರಿಗೆ ಈ ದ್ವಿತೀಯ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಈ ಶನಿಯ ಹಿಮ್ಮುಖ ಚಲನೆ ಆಗ್ತಾ ಇರುವಂಥ ಸಂದರ್ಭ. ಈ ಅವಧಿಯಲ್ಲಿ ಹಣದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಉಳಿತಾಯ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಈ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ಅದನ್ನು ಬಿಟ್ಟು ಬರುವಂಥ ಆದಾಯವನ್ನು ಐಷಾರಾಮಿ ಜೀವನಕ್ಕೆ, ನಿಮ್ಮ ಪ್ರಯಾಣಕ್ಕೆ, ನಿಮ್ಮ ವಾಹನಕ್ಕೆ, ಒಡವೆ ವಸ್ತ್ರಗಳಿಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಮುಂದೆ ಭಾರಿ ಕಷ್ಟ ಆಗುತ್ತೆ. ಹಾಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಖರ್ಚು ಮಾಡಿ, ಅನಾವಶ್ಯಕವಾದಂಥ ಖರ್ಚುಗಳನ್ನು ನೀವು ತಡಿಬೇಕಾಗತ್ತೆ. ಹಾಗೆ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಕಾಳಜಿ ವಹಿಸುವಂಥದ್ದು ಉತ್ತಮ. ಇನ್ನು ಆದಷ್ಟು ದೂರದ ಪ್ರಯಾಣವನ್ನು ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ. ಇನ್ನು ಮೀನರಾಶಿಯವರಿಗೆ ನಿಮ್ಮ ಲಗ್ನದ ಮನೆಯಲ್ಲಿ, ಅಂದರೆ ಮೊದಲನೇ ಮನೆಯಲ್ಲೇ ಶನಿ ಹಿಮ್ಮುಖವಾಗಿ ಚಲಿಸ್ತಾ ಇರುವಂಥವನು. ಈ ಅವಧಿಯಲ್ಲಿ ನಿಮ್ಮ ಅನುಮಾನಗಳು ಜಾಸ್ತಿ ಆಗುತ್ತೆ, ನಿಮ್ಮ ಕುತೂಹಲ ಜಾಸ್ತಿ ಆಗುತ್ತೆ, ಪ್ರಶ್ನೆ ಕೇಳುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಇದರಿಂದ ನೀವು ಪಡ್ಕೊಳ್ಳುವಂಥ ಉತ್ತರದಿಂದ ಆತ್ಮವಿಶ್ವಾಸ ಹೆಚ್ಚಾಗ್ಬೋದು. ಆದರೆ ಕೆಲವೊಮ್ಮೆ ಅದು ರಿವರ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿನೇ ನೀವು ಅಂದುಕೊಳ್ಳುವಂಥದ್ದೇ ಒಂದು, ಅಲ್ಲಿ ಪರಿಸ್ಥಿತಿ ಬೇರೆ ರೀತಿಯಲ್ಲೇ ಇರುವಂಥದ್ದು. ಹಾಗಾಗಿನೇ ಪರಸ್ಪರ ಹೊಂದಾಣಿಕೆ ಅನ್ನುವಂಥದ್ದು ಇರಲ್ಲ. ಇದರಿಂದ ಆತ್ಮವಿಶ್ವಾಸ ಕಡಿಮೆ ಆಗುವಂಥದ್ದಿರುತ್ತೆ. ಹಾಗೆ ಆರೋಗ್ಯದ ಕಡೆ ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ವಿಚಾರ, ವ್ಯಾಪಾರದ ವಿಚಾರದಲ್ಲಿ ಅಥವಾ ಹಣ ಹೂಡಿಕೆಯ ಸಂದರ್ಭ ಅನ್ನುವಂಥದ್ದು ಬಂದರೆ ಯಾರಿಗೂ ಕೂಡ ಈ ಸುಳ್ಳು ಭರವಸೆಗಳನ್ನು ನೀಡಿ ನಿಮ್ಮನ್ನು ನೀವು ಪೇಚಾಟಕ್ಕೆ ಸಿಕ್ಕಿಸ್ಕೊಳ್ಬೇಡಿ. ಹಾಗಾಗಿ ಬಂಧುಗಳೇ, ಶನಿಯ ವಕ್ರ ಚಲನೆ ಏನಿದೆ ಅದು ಎಲ್ಲ ರಾಶಿಯವರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟನ್ನೇ ತರುವಂಥದ್ದಿದೆ. ಸಿರಿಗನ್ನಡ ಸುದ್ದಿವಾಹಿನಿ ಪ್ರತ್ಯೇಕವಾಗಿ ಪ್ರಸಾರ ಮಾಡುವಂಥ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ಳಿ. ಅದರಲ್ಲಿ ಹೇಳಿರುವಂಥ ಪರಿಹಾರಗಳನ್ನು ನೀವು ಪೂರ್ಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಉಪಯುಕ್ತವಾದಂತಹ ಫಲಿತಾಂಶಗಳನ್ನು ತಂದು ಕೊಡುವಂಥದ್ದಿದೆ. ಆದರೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಸ್ಥಿರವಾದಂತಹ ಫಲಿತಾಂಶಗಳೇ ಸಿಕ್ಕತ್ತೆ. ಆದರೆ ಈ ದಿನದಲ್ಲಿ ಕುಟುಂಬ ಸದಸ್ಯರಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ಬೋದು. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಲ್ಲಿ ಇರುತ್ತೆ. ಸಿದ್ಧ ಔಷಧಿ ಇದೆ, ಅಂಗೈಯಲ್ಲೇ ಔಷಧಿ ಇದೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ. ಹಾಗೆ ಈ ದಿನದಲ್ಲಿ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿಗೆ ಸ್ವಲ್ಪ ನಿಯಂತ್ರಣವನ್ನು ಹಾಕ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಮನೆಯ ಒಳಗಿನ ತೊಂದರೆಗಳೇನೇನಿದೆ, ತಾಪತ್ರಯಗಳೇನಿದೆ, ಅದು ಯಾಕಾಗಿ ಉದ್ಭವ ಆಯಿತು, ಎಲ್ಲಿಂದ, ಅದರ ಮೂಲ ಏನು, ಅದನ್ನು ಸ್ವಲ್ಪ ಕಂಡು ಹಿಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ಸರಿ ಅನ್ನೋಂಥದ್ದೆಲ್ಲ ಒಳಗೆ ಸರಿ ಇಲ್ಲದೆ ಇರ್ಬೋದು. ಹಾಗಾಗಿ ಅದರ ಸಾಧಕ ಬಾಧಕಗಳನ್ನು ಪೂರ್ಣವಾಗಿ ನೀವು ನೋಡಿ ಮುಂದುವರಿಬೇಕಾಗತ್ತೆ. ಇನ್ನು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ. ಏಕೆಂದರೆ ಆ ಸಮಸ್ಯೆಗಳಿಗೆ ಪೂರಕವಾದಂತಹ ಒಂದು ವಾತಾವರಣವನ್ನು ನೀವು ನಿರ್ಮಾಣ ಮಾಡುವಂಥದ್ದು, ತುಂಬ ಪ್ರಾಕ್ಟಿಕಲ್ಲಾಗಿ ಅದನ್ನು ಯೋಚನೆ ಮಾಡುವಂಥದ್ರಲ್ಲಿ ಈ ದಿನ ನಿಮಗೆ ಸಕ್ಸಸ್ ಇದೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಆತುರದ ನಿರ್ಣಯಗಳನ್ನು ಮಾತ್ರ ಕೈಗೊಳ್ಳಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಭಾಗ್ಯಸ್ಥಾನ. ಆದರೆ ಈ ದಿನ ನಿಮ್ಮ ಕನಸುಗಳಿಗೆ ಎಲ್ಲೋ ಒಂದು ಕಡೆ ತಡೆ ಬರುವಂಥ ಸಾಧ್ಯತೆ ಇರುತ್ತೆ. ಯಾವುದೂ ಕೂಡ ಸರಾಗವಾಗಿ ಆಗಲ್ಲ. ಹಾಗಾಗಿ ತುಂಬ ಪ್ರಯತ್ನಪಟ್ಟೇ ಕೆಲಸಗಳನ್ನು ನೀವು ಪೂರ್ಣ ಮಾಡಬೇಕಾಗತ್ತೆ. ಹಾಗೆ ಈ ಅಡಚಣೆಗಳು ಜಾಸ್ತಿ ಇದ್ದಾಗ ಕೆಲಸದ ಬಗ್ಗೆ ಒಂದು ಜಿಗುಪ್ಸೆ ಮೂಡುವಂಥದ್ದು, ಅಂತಹ ಕೆಲಸವೇ ಬೇಡ ಅಂತ ಹೇಳಿ ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ.
ಆದರೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗುತ್ತೆ. ಹಾಗಾಗಿ ನಿಮ್ಮ ಆಂತರಿಕ ಬಲವೇ ನಿಮಗೆ ಒಂದು ಶಕ್ತಿ. ಇನ್ನು ಬೇರೆಯವರ ವಿಚಾರದಲ್ಲಿ, ಮೂರನೆಯವರ ವಿಚಾರದಲ್ಲಿ ಈ ದಿನ ಹೆಚ್ಚು ಆಸಕ್ತಿ ಇರುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಅವರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಿಮಗೆ ತುಂಬ ಕುತೂಹಲ. ಇದರಿಂದ ಸಮಯ ವ್ಯರ್ಥ ಆಗುತ್ತೆ. ಜೊತೆಗೆ ಅವರಲ್ಲಿರುವಂಥ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಏನಿದೆ ಅದು ನಿಮ್ಮ ಮೈ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳತ್ತ ಮಾತ್ರ ನಿಮ್ಮ ಗಮನ ಇರಲಿ. ನಿಮ್ಮ ಒಂದು ಆದಾಯ ಉತ್ತಮಗೊಳಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಮುಂದುವರಿರಿ. ಇನ್ನು ಈ ದಿನದಲ್ಲಿ ನೀವು ಸೇವಿಸುವಂಥ ಆಹಾರ ಆಗಲಿ ಅಥವಾ ನೀವು ಕ್ರಮಿಸುವಂಥ ಮಾರ್ಗ ಆಗಲಿ ಅದು ಬಹಳ ಸಾದಾ ಸೀದವಾಗಿ ಇರಬೇಕು. ಎಲ್ಲೂ ಕಟ್ ಶಾರ್ಟ್ ಮೆಥಡ್ ಅನ್ನುವಂಥದ್ದು ಇರಬಾರ್ದು. ಆ ರೀತಿ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಜೊತೆಗೆ ಅಜೀರ್ಣದ ಸಮಸ್ಯೆ ಉಂಟಾಗುವಂಥದ್ದಿರುತ್ತೆ. ಸ್ವಲ್ಪ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಿ. ಇನ್ನು ಕುಟುಂಬದ ವ್ಯವಹಾರಗಳಲ್ಲಿ ಒಂದು ಸ್ಥಿರತೆ ಅನ್ನುವಂಥದ್ದು ಇರಲ್ಲ. ನಿರ್ಧಾರಗಳನ್ನು ಆಗಾಗ್ಗೆ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬರಬಹುದು. ಇದು ನಿಮ್ಮ ಮನಸ್ಸನ್ನು ಸೂಚಿಸುವಂಥದ್ದು. ಹಾಗಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಂಡು ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದೇ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ, ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಫಲಿತಾಂಶವನ್ನು ನಿರೀಕ್ಷೆ ಮಾಡಿ ಕೆಲಸಗಳನ್ನು ಪ್ರಾರಂಭ ಮಾಡಬೇಡಿ. ಕೆಲಸ ಆರಂಭ ಆಗಲಿ, ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಇನ್ನು ಈ ದಿನ ಕೆಲವು ಕೆಲಸಗಳಿಗೆ ಹೆಚ್ಚು ಶ್ರಮ ಹಾಕಬೇಕಾಗತ್ತೆ. ಕೆಲವು ಕೆಲಸಗಳಿಗೆ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಒಂದು ಕೆಲಸ ಪೂರ್ಣ ಆಗಬೇಕು ಅಂತ ಹೇಳಿದ್ರೆ ಹೇಗಾದರೂ ಮಾಡಿ ಕೆಲಸವನ್ನು ಪೂರ್ಣಗೊಳಿಸುವಂಥ ಒಂದು ಮನಸ್ಸು ಮಾಡಬೇಕಾಗತ್ತೆ. ಹಾಗೆ ಈ ದಿನ ದೂರದ ಸಂಬಂಧಿಗಳಿಂದ ಕೂಡ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಸಿಕ್ಕಲ್ಲ. ಅವರ ಮಾತು, ಅವರ ನಡತೆ ಈ ದಿನ ನಿಮಗೆ ಬೇಸರವನ್ನು ತರಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಒಂದು ಸಮಾಧಾನ ಅನ್ನುವಂಥದ್ದು ಇರಲ್ಲ. ಯಾರದ್ದೋ ಪಿತೂರಿ ಮೇಲುಗೈ ಆಗ್ತಾ ಇದೆ, ನನಗೆ ಸೋಲಾಗ್ತಾ ಇದೆ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಕೊರತೆ ನಿಮ್ಮನ್ನು ತುಂಬ ಕಾಡುತ್ತೆ ಈ ದಿನದಲ್ಲಿ. ಹಾಗೆ ಸಂಬಂಧಿಗಳ ಜೊತೆಯಲ್ಲೂ ಕೂಡ ಏನೋ ಮನಸ್ತಾಪ ಆಗುತ್ತೆ, ಜಗಳಗಳಾಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಏನು ಜವಾಬ್ದಾರಿಗಳಿದೆ, ನಿಮ್ಮ ಒಂದು ಕೆಲಸ ಕಾರ್ಯಗಳೇನಿದೆ, ರೆಸ್ಪಾನ್ಸಿಬಿಲಿಟಿ ಏನಿದೆ, ಅದನ್ನು ಚಾಚು ತಪ್ಪದಂತೆ ನೀವು ನಿರ್ವಹಣೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕೆಲವು ವಿಚಾರಗಳಲ್ಲಿ ಆಕಸ್ಮಿಕವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ನೋಡಿಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಯಾವುದೇ ಸಂದರ್ಭದಲ್ಲೂ ಆತುರಾತುರವಾಗಿ ತೀರ್ಮಾನಕ್ಕೆ ಬರಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದರಿಂದ ಮನಸ್ಸಿಗೆ ಏನೋ ಸಮಾಧಾನ. ಯಾರೋ ನಿಮ್ಮ ಜೊತೆ ಇದ್ದು ನಿಮಗೆ ಒಂದು ಉತ್ತೇಜನವನ್ನು ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಹಾಗಾಗಿ ಅವರ ಧನ ಸಹಾಯ ಆಗಲಿ, ಅವರ ಸಾಂತ್ವನದ ಮಾತುಗಳಾಗಲಿ, ಪುಷ್ಟೀಕರಿಸುವಂಥ ಸಲಹೆಗಳಾಗಲಿ ನಿಮಗೆ ತುಂಬ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ನಿಮಗೆ ಈ ದಿನ ಸಂಪನ್ಮೂಲಗಳೇನು ಬೇಕಾಗಿಲ್ಲ. ನಿಮ್ಮನ್ನು ಒಳ್ಳೆಯ ಮಾತಿನಿಂದ ಹುರಿದುಂಬಿಸಿದ್ರೆ ಸಾಕು, ಮೋಟಿವೇಟ್ ಮಾಡಿದ್ರೆ ಸಾಕು, ಕೆಲಸಗಳನ್ನು ಅಸಾಧಾರಣವಾಗಿ ಮಾಡ್ತೀರಿ. ಅಂಥ ಆತ್ಮವಿಶ್ವಾಸ ಇದೆ. ಜೊತೆಗೆ ಜೀವನದಲ್ಲಿ ಈ ದಿನ ನೀವು ತುಂಬ ಆಸೆಯನ್ನು ಇಟ್ಕೊಂಡಿರುವಂಥವ್ರು. ಏನೋ ಒಂದು ಅಚೀವ್ ಮಾಡಬೇಕು, ಹುಟ್ಟಿದ ಮೇಲೆ 4 ಒಳ್ಳೆಯ ಕೆಲಸಗಳನ್ನು ಮಾಡಿ ಮರೆಯಾಗಬೇಕು ಅನ್ನುವಂಥ ಒಂದು ಅಜೆಂಡಾ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಅದಕ್ಕಾಗಿ ತುಂಬ ಶ್ರಮಿಸ್ತಾ ಇದ್ದೀರಿ. ಹಾಗಾಗಿ ಈ ದಿನ ಗ್ರಹಗತಿಗಳು ಕೂಡ ನಿಮಗೆ ತುಂಬ ಫೇವರಬಲ್ ಆಗೇ ಇರುತ್ತೆ, ಒಳ್ಳೆಯದಾಗುತ್ತೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂಥದ್ದು ಕೂಡ ಇದೆ. ಇನ್ನು ದೂರದ ಸಂಬಂಧಿಗಳ ಭೇಟಿ ಆಗುವಂಥ ಸಂದರ್ಭ ನಿಮಗೆ ಸಂತೋಷವನ್ನು ತರುತ್ತೆ. ನಿಮ್ಮ ಪ್ರಯಾಣ, ನಿಮ್ಮ ಪ್ರಯತ್ನ ಈ ದಿನ ತೃಪ್ತಿಕರವಾಗಿರುತ್ತೆ. ಅದರಲ್ಲೂ ಸ್ಥಿರಾಸ್ತಿಯ ವಿಚಾರವಾಗಿ ನೀವು ಮಾಡುವಂಥ
ಪ್ರಯತ್ನದಲ್ಲೂ ಕೂಡ ಒಳ್ಳೆಯ ಫಲಿತಾಂಶಗಳು ಇರುತ್ತೆ. ಇನ್ನು ವ್ಯಾಪಾರಿ ದೃಷ್ಟಿಯಿಂದ ಜೀವನವನ್ನು ನೋಡುವಂಥವ್ರು ತುಂಬ ಲೆಕ್ಕಾಚಾರ, ತುಂಬ ಕ್ಯಾಲ್ಕುಲೇಟಿವ್, ಎಲ್ಲಿ ಲಾಭ ಇದೆ ನಷ್ಟ ಇದೆ, ಎಲ್ಲಿ ಮಾನ ಇದೆ ಅವಮಾನ ಇದೆ, ಇಂಥದ್ದನ್ನು ನೀವು ತುಂಬ ಚೆನ್ನಾಗಿ ಲೆಕ್ಕಾಚಾರ ಮಾಡಿ ಮುಂದುವರಿಯೋದ್ರಿಂದ ನಿಮಗೆ ಈ ದಿನ ಹಿನ್ನಡೆಗಳು ಕಡಿಮೆ ಇರುವಂಥದ್ದಿದೆ. ಆದರೆ ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಸರಿಯಾದ ಸಮಯದಲ್ಲಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಈ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ, 6ನೇ ಮನೆಯಲ್ಲಿ ಚಂದ್ರ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಇರುತ್ತೆ. ಹಾಗೆ ನೆರೆಹೊರೆಯವರಾಗಲಿ ಅಪರಿಚಿತರಾಗಲಿ ನಿಮ್ಮ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಿರ್ತಾರೆ ಈ ದಿನದಲ್ಲಿ. ಹಾಗೆ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ. ಮನೆಯಲ್ಲಿ ತುಂಬ ಉತ್ತೇಜನ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರ, ನಿಮ್ಮ ಉದ್ಯೋಗದಲ್ಲಿ ಇದ್ದಂತಹ ಕೆಲವೊಂದು ಸಮಸ್ಯಾತ್ಮಕ ವಾತಾವರಣವನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಒಂದು ಸಣ್ಣ ತಪ್ಪಾದರೂ ಕೂಡ ಅದನ್ನು ಆದಷ್ಟು ಬೇಗ ಕರೆಕ್ಷನ್ ಮಾಡುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿರುವಂಥ ಜಗಳಗಳು, ಮನಸ್ತಾಪಗಳು ಪರಿಹಾರವನ್ನು ಕಾಣುವಂಥ ಸಂದರ್ಭ. ಒಟ್ಟಾರೆ ಈ ದಿನದ ನಿಮ್ಮ ಪ್ರಯತ್ನಗಳೇನಿದೆ, ಸಮಸ್ಯೆಗಳೇನಿದೆ, ಅದು ನಿಮಗೆ ತುಂಬ ತೃಪ್ತಿಕರವಾದಂಥ ಒಂದು ಅಂತ್ಯವನ್ನು ಕಾಣಿಸುತ್ತೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಫಲಿತಾಂಶ ನಿಮ್ಮ ಪರವಾಗೇ ಬರುತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ನಡೀಬೇಕಾಗಿರುವಂಥ ಒಂದು ಕಾರ್ಯದ ಬಗ್ಗೆ, ಶುಭ ಕಾರ್ಯಗಳ ಬಗ್ಗೆ ಪೂರ್ವ ಸಿದ್ಧತೆ, ಸ್ವಲ್ಪ ಓಡಾಟ ಅನ್ನುವಂಥದ್ದು ಈ ದಿನ ಇರುತ್ತೆ. ಆಕಸ್ಮಿಕ ಪ್ರಯಾಣದ ಸಾಧ್ಯತೆ ಇರುವಂಥದ್ದು ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನೀವು ಮುಂದಾಳಾಗಿ ವರ್ತಿಸಬೇಕಾಗಿರುತ್ತೆ. ಒಂದು ಲೀಡರ್ಶಿಪ್ಪನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡೆದೇ ನೀವು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ನಿಮ್ಮ ದೃಷ್ಟಿಯಲ್ಲಿ ಸ್ವಾರ್ಥದ ಪರವಾಗಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಮಕ್ಕಳ ವಿಚಾರವಾಗಿ ಈ ದಿನ ಸ್ವಲ್ಪ ಹೋರಾಟ ಇದೆ, ಸ್ವಲ್ಪ ಓಡಾಟ ಇದೆ, ಖರ್ಚು ವೆಚ್ಚಗಳು ಕೂಡ ಇದೆ. ಏಕೆಂದರೆ ಈ ಪೈಪೋಟಿಯ ಬದುಕಿನಲ್ಲೇ ಎಷ್ಟೋ ಸಮಯವನ್ನು ನೀವು ಕಳೆದುಬಿಟ್ಟಿದ್ದೀರಿ. ಆದರೆ ಈ ದಿನ ಕೂಡ ಅಂಥ ಸಮಯದಲ್ಲಿ ಇದು ಒಂದಾಗಿ ಸೇರ್ಪಡೆಯಾಗುತ್ತೆ. ಹಾಗೆ ಈ ದಿನದಲ್ಲಿ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ, ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಫಲ ನೀಡದೇ ಇದ್ದಂತಹ ಸಂದರ್ಭದಲ್ಲಿ ನೀವು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಒಂದು ಆಲೋಚನೆಯಲ್ಲೂ ಇರ್ತೀರಿ. ಇದು ನಿಮ್ಮ ಚಂಚಲವಾದಂಥ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದಕ್ಕೆ ಉದಾಹರಣೆ. ಹಾಗಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಒಂದು ತೀರ್ಮಾನವನ್ನು ಬದಲಾವಣೆ ಮಾಡ್ತಾ ಹೋದಾಗಲೇ ಆ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಭದ್ರತೆ ಕೊರತೆ ಉಂಟಾಗುತ್ತೆ. ಹಾಗಾಗಿ ತೆಗೆದುಕೊಂಡಂತಹ ತೀರ್ಮಾನ ಪಕ್ಕಾ ಇರಲಿ, ಅದನ್ನೇ ಅನುಷ್ಠಾನಗೊಳಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆಗಳು ಹೆಚ್ಚಾಗುವಂಥದ್ದು. ಹೇಗೆ ಬರುತ್ತೆ ಗೊತ್ತಿಲ್ಲ ತೊಂದರೆ, ಆದರೂ ತೊಂದರೆ ಅಂತೂ ಇರುತ್ತೆ. ಅದು ನಿಮ್ಮ ಭಾವಕ್ಕೆ ಮಾತ್ರ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಆ ಸಮಸ್ಯೆಗಳ ಒಂದು ಇಂಟೆನ್ಸಿಟಿ ಅರ್ಥ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಂಥವ್ರಿಗೆ ಮಾತ್ರ ಅದರ ಒಂದು ಚುರುಕು ಮುಟ್ಟುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದಿದೆ. ಯಾವುದೇ ಒಂದು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕಬೇಡಿ. ಇನ್ನು ಸಾಲ ಕೊಡುವಂಥದ್ದು, ಸಾಲ ತರುವಂಥ ಪ್ರಯತ್ನವನ್ನು ಕೂಡ ಮಾಡಬೇಡಿ, ಒಳ್ಳೆಯದಾಗಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವು ಸಿಕ್ಕುವಂತೆ ನೋಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ, 4ನೇ ಮನೆಯಲ್ಲಿ ಚಂದ್ರ. ಇದರಿಂದ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲತೆಗಳೇನೂ ಸಿಕ್ಕಲ್ಲ ಚಂದ್ರನಿಂದ. ಬದಲಾಗಿ ಮಾನಸಿಕವಾಗಿ ಈ ದಿನ ಸ್ವಲ್ಪ ಒತ್ತಡಗಳೇ ಜಾಸ್ತಿ ಇರುವಂಥದ್ದು. ಯಾರದ್ದೋ 3ನೇ ವ್ಯಕ್ತಿ, ಯಾರದ್ದೋ ವಿಚಾರ, ಅದಕ್ಕಾಗಿ ಈ ದಿನ ನೀವು ತಲೆ ಕೆಡಿಸ್ಕೊಳ್ತೀರಿ. ಅದರಿಂದ ಒತ್ತಡಗಳನ್ನು ಹೆಚ್ಚು ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ಅಷ್ಟೊಂದು ಅನುಕೂಲತೆಗಳಿರಲ್ಲ. ಹಾಗಾಗಿ ಈ ಸ್ಥಿರಾಸ್ತಿ ಖರೀದಿ ಆಗಲಿ, ಮಾರಾಟ ಆಗಲಿ, ಅದರಲ್ಲಿ ಏನೇ ಒಂದು ಬದಲಾವಣೆಗಳನ್ನು ತರಬೇಕು, ಏನೋ ಒಂದು ಪ್ರಗತಿದಾಯಕವಾದಂಥ ಕೆಲಸ ಆಗಬೇಕು, ಇಂಥ ಪ್ರಯತ್ನಗಳನ್ನು ಆದಷ್ಟು ಈ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ನಿಲ್ಲಿಸ್ಬಿಡಿ. ಏಕೆಂದರೆ ಅಂಥ ಪ್ರಯತ್ನ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಇನ್ನು ಈ ದಿನ ಸಂಭ್ರಮಾಚರಣೆ ಇರುವಂಥದ್ದು, ಏನೋ ಒಂದು ಸೆಲೆಬ್ರೇಷನ್ ಅನ್ನುವಂಥದ್ದು ಇದೆ ಕುಟುಂಬದಲ್ಲಿ. ಆದರೆ ಅದರಲ್ಲಿ ಭಾಗವಹಿಸುವ ಬಗ್ಗೆನೇ ನಿಮಗೆ ಅನುಮಾನ ಬರುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಒಂಟಿಯಾಗಿರಬೇಕು, ಲೋನ್ಲಿನೆಸ್ ಬೇಕು ಅನ್ನುವಂಥ ಒಂದು ಭಾವನೆ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿ ಸಾಧಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು. ಅದಕ್ಕಾಗಿಯೇ ನಿಮ್ಮ ಪ್ರೀತಿ ಪಾತ್ರರೋ, ನಿಮ್ಮ ಸ್ನೇಹಿತರೋ, ನಿಮ್ಮ ಬಂಧುಗಳೋ ನಿಮ್ಮ ಜೊತೆಯಲ್ಲಿ ಇರುವಂತೆ ನೋಡಿಕೊಳ್ಳಿ. ಅವರ ಮಾತು ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರೇರೇಪಣೆ ಆಗಬೇಕು. ಹಾಗಾಗಿಯೇ ಈ ದಿನ ನೀವು ಒಂದು ಮುಗ್ಧ ಮಗುವಿನಂತೆ ಕೆಲವೊಂದು ವಿಚಾರಗಳಲ್ಲಿ ವರ್ತಿಸುವಂಥದ್ದು ಇರುತ್ತೆ. ಆದರೆ ಪ್ರಾಕ್ಟಿಕಲ್ಲಾಗಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂಥ ಅವರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ, ಕೀರ್ತಿ ಸ್ಥಾನ ಇದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ ನಿಮ್ಮ ಸಮಾಜದಲ್ಲಿ ಒಂದು ಪ್ರತಿಷ್ಠೆಯ ಸ್ಥಾನ ನಿಮಗೆ ಸಿಕ್ಕತ್ತೆ. ಜೊತೆಗೆ ನಿಮಗೂ ಕೂಡ ಆತ್ಮವಿಶ್ವಾಸ ಇರುತ್ತೆ. ತಲೆ ಎತ್ತಿ ನಡೆಯುವಂಥ ಒಂದು ಭಾವನೆ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗೆ ಶುಭ ಕಾರ್ಯಗಳು ನಡೆಸುವಂಥದ್ದಾಗಲಿ, ಶುಭ ಕಾರ್ಯಗಳಿಗೆ ಆಹ್ವಾನ ಸಿಕ್ಕುವಂಥ ಸಂದರ್ಭಗಳು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಾಗಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಒಂದು ಆಶ್ಚರ್ಯಕರವಾದಂಥ ಘಟನೆ ನಡೆಯುವಂಥದ್ದು. ಆ ಸನ್ನಿವೇಶ ತುಂಬ ಕುತೂಹಲಕಾರಿಯಾಗಿರುತ್ತೆ. ಹಾಗೆ ಅದರ ಫಲಿತಾಂಶವನ್ನು ನೀವು ನೋಡಲಿಕ್ಕೆ ತುದಿಗಾಲಿನಲ್ಲಿ ನಿಲ್ಲುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಹೊಸತು ಅನ್ನುವಂಥದ್ದು ಸಿಕ್ಕತ್ತೆ. ಅದರಿಂದ ನಿಮಗೆ ನಿಮ್ಮ ಅನುಭವ ಆಗಲಿ, ನಿಮ್ಮ ಜ್ಞಾನ ಆಗಲಿ ಹೆಚ್ಚಾಗುವಂಥದ್ದು ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬ ಪ್ರೋತ್ಸಾಹದಾಯಕವಾದಂಥ ಒಂದು ವಾತಾವರಣ ಸಿಕ್ಕತ್ತೆ. ಆತ್ಮೀಯರ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸು ಸಿಕ್ಕತ್ತೆ. ಗ್ರಹಗತಿಗಳು ಚೆನ್ನಾಗಿದೆ, ನಿಮಗೆ ಅನುಕೂಲಕರವಾಗಿದೆ. ಹಾಗೆ ಈ ದಿನ ಉದ್ವೇಗಪೂರಿತವಾದಂತಹ ಸನ್ನಿವೇಶ ಏನಾದರೂ ಬಂದರೆ ಅದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲ ವಿಚಾರದಲ್ಲೂ ಕೂಡ ಈ ದಿನ ಪ್ರಾಕ್ಟಿಕಲ್ ಆಗಿರಿ. ಆದರೆ ಅನಾವಶ್ಯಕವಾದಂಥ ಖರ್ಚಿಗೆ ಸ್ವಲ್ಪ ಅವಕಾಶ ಕೊಡಬಾರ್ದು. ಇದನ್ನು ಮಾತ್ರ ಗಮನಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ, ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ತೃಪ್ತಿ ಇಲ್ಲ. ಎಲ್ಲ ಒಂದು ಕಡೆ ಮನಸ್ತಾಪಗಳಾಗುತ್ತೆ. ಮನೆ ಮಂದಿಯೊಳಗೆ ಈ ಲೆಕ್ಕಾಚಾರ ಮಾಡಲಿಕ್ಕೆ ಹೋಗುವಂಥದ್ದು, ಇದರಲ್ಲಿ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬೇರೆಯವರನ್ನು ಕೂಡ ಈ ದಿನ ಸ್ವಲ್ಪ ಕಮಾಂಡಿಂಗ್ ಪೊಸಿಷನಲ್ಲಿ ಇಟ್ಕೊಳ್ತೀರಿ. ಹಾಗಾಗಿ ನೀವು ಯಾವ ಕೆಲಸ ಆಗಬೇಕು ಅಂತಿರೋ ಆ ಕೆಲಸವೇ ಆಗಲೇಬೇಕು ಅನ್ನುವಂಥ ಒಂದು ಧೋರಣೆ ಇರುತ್ತೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುತ್ತೆ. ಇದರಿಂದ ಸಂಬಂಧಗಳಲ್ಲಿ ಅಷ್ಟೊಂದು ಒಳ್ಳೆಯ ಆತ್ಮೀಯತೆ ಅನ್ನುವಂಥದ್ದು ಬೆಳೆಯಲ್ಲ. ಹಾಗೆ ಈ ದಿನ ನೀವು ಖರ್ಚಿನ ವಿಚಾರಗಳೇನಾದರೂ ಬಂದರೆ ಆ ಬಾಬ್ತನ್ನು ಪುನರ್ ಅವಲೋಕನ ಮಾಡುವಂಥದ್ದು ಉತ್ತಮ. ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಆ ಖರ್ಚು ಆಗಬೇಕೇ ಅನ್ನುವಂಥದ್ದನ್ನು ಮೊದಲು ನೀವು ಅಸರ್ಟೈನ್ ಮಾಡಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಅತಿಥಿಗಳು ಆಗಮನ ಆಗುವಂಥದ್ದು, ಇದು ಈ ದಿನ ಸ್ವಲ್ಪ ಕಸಿವಿಸಿಯನ್ನು ತರುವಂಥದ್ದಿದೆ. ಹಾಗೆ ನಿಮ್ಮ ಉಡುಪಿನಲ್ಲಿ, ನಿಮ್ಮ ಆಹಾರ ಕ್ರಮದಲ್ಲಿ ಈ ದಿನ ನಿಮಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಇರಲ್ಲ.
ಏಕೆಂದರೆ ಬೇರೆ ಯಾರದ್ದೋ ಒಂದು ಕೈವಾಡ ಕೈಚಳಕ ಈ ದಿನ ಇದ್ದೇ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಹಿರಿಯರ ಜೊತೆ ಆಗಲಿ ಅಥವಾ ಮಕ್ಕಳ ಜೊತೆ ಆಗಲಿ ನಿಮ್ಮ ಮಾತು ಬಹಳ ಮಧುರವಾಗಿರಲಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಹೊಸ ಸಾಲದ ಪ್ರಯತ್ನಗಳನ್ನು ಮಾತ್ರ ಮಾಡಬೇಡಿ. ಏಕೆಂದರೆ ಈ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಹಣದ ವಿಚಾರದಲ್ಲೇ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ಮನೆಯಲ್ಲೇ ಸ್ಥಿತನಾಗಿರೋದ್ರಿಂದ ತುಂಬ ಸಂತೋಷ ಇರುತ್ತೆ. ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಕ್ಲಾರಿಟಿ ಇದೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಚಿತ್ರಣ ನಿಮ್ಮಲ್ಲಿರುತ್ತೆ, ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ತುಂಬ ಖುಷಿಯಿಂದ ತುಂಬ ಲವಲವಿಕೆಯಿಂದ ಈ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ, ಒಂದು ಸ್ವೇಚ್ಛೆಯ ವರ್ತನೆಗೆ ಕಡಿವಾಣ ಹಾಕ್ಕೊಳ್ಳುವಂಥದ್ದು ಇದೆ. ನಿಮಗೆ ಗೊತ್ತಿದೆ ಯಾವುದೂ ತುಂಬ ಅನುಕೂಲವನ್ನು ತರುತ್ತೆ, ಯಾವುದೋ ಅನಾನುಕೂಲ ಇರುತ್ತೆ, ಯಾವುದರಿಂದ ನಷ್ಟ ಆಗುತ್ತೆ. ಈ ರೀತಿಯ ಲೆಕ್ಕಾಚಾರದಲ್ಲೇ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಇರುತ್ತೆ. ಆದರೆ ವ್ಯವಹಾರಗಳಲ್ಲಿ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಪ್ರಮುಖ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗಿ ನಡಿಬೋದು. ಏಕೆಂದರೆ ಶನಿ ಮಂದಗತಿಯಲ್ಲಿ ಇರುವಂಥವನು, ಆದರೂ ಕೂಡ ಸ್ಥಿರವಾಗಿರುವಂಥ ಶಾಶ್ವತವಾಗಿರುವಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ತ್ರೀಯರು ವಿಶೇಷವಾಗಿ ಹಠಮಾರಿ ಧೋರಣೆಯನ್ನು ಬಿಡಬೇಕಾಗತ್ತೆ, ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಇನ್ನು ಹಣಕಾಸಿನ ಪರಿಸ್ಥಿತಿ ಬಹಳ ಚೆನ್ನಾಗಿದೆ. ಅಂದರೆ ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ವಿಚಾರ ಅಥವಾ ಉಳಿತಾಯದ ವಿಚಾರ, ಇದರಲ್ಲಿ ನಿಮ್ಮ ಪತಿ ಅಥವಾ ಪತ್ನಿಯ ಮಾತನ್ನು ಕೇಳುವಂಥದ್ದು ತುಂಬ ಉತ್ತಮ ಈ ದಿನ ಮಾತ್ರ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣವನ್ನು ಬಹಳ ವಿಶೇಷ ರೀತಿಯಲ್ಲಿ ಆನಂದಿಸುವಂಥದ್ದು ಇದೆ. ಒಟ್ಟಾರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ತುಂಬ ಒಂದು ರೀತಿಯಲ್ಲಿ ಸಮಾಧಾನವನ್ನು ತರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಸಂಕಲ್ಪ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ 12ರಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ಒತ್ತಡ, ಮನಸ್ಸಿಗೆ ಏನೋ ಒಂದು ಭಾರವಾದಂತಹ ವಾತಾವರಣ ಇರುತ್ತೆ. ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ಆ ಆತ್ಮವಿಶ್ವಾಸದ ಕೊರತೆ ಇರುವಂಥದ್ದು, ಅದು ನಿಮಗೆ ಒಂದು ರೀತಿಯಲ್ಲಿ ಹೆದರಿಕೆ, ಅಂಜಿಕೆ ಅನ್ನುವಂಥದ್ದು ಇರುತ್ತೆ. ಯಾವುದನ್ನು ಮಾಡಿದ್ರೆ ಏನಾಗ್ಬಿಡುತ್ತೋ ಅನ್ನುವಂಥ ಭಯದಲ್ಲೇ ಕೆಲಸಗಳನ್ನು ಮುಂದುವರಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಹೊಸ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಭಗವಂತನಿಗೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಸಮರ್ಪಣೆ ಮಾಡ್ತಾಯಿರಿ. ಅದರಿಂದ ಏನು ಫಲ ಬರುತ್ತೋ ಅದಷ್ಟೇ ನಿಮ್ಮ ಪಾಲಿಗೆ ಪಂಚಾಮೃತ, ಅದನ್ನೇ ಅನುಭವಿಸ್ಬೇಕಾಗತ್ತೆ. ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳೇಬೇಕು, ಅಂಥ ಒಂದು ಅನಿವಾರ್ಯತೆ ಈ ದಿನ ಇರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬ ಪ್ರೋತ್ಸಾಹಗಳು ಸಿಕ್ಕುವಂಥದ್ದಿದೆ. ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಹಣದ ನೆರವು ಸಿಕ್ಕತ್ತೆ. ಆದರೆ ಆ ನೆರವನ್ನು ಯಾವ ಉದ್ದೇಶಕ್ಕೆ ನೀವು ಪಡ್ಕೊಂಡಿದ್ದೀರೋ ಅದೇ ಉದ್ದೇಶಕ್ಕೆ ಮಾತ್ರ ಬಳಸಬೇಕು. ಎಲ್ಲ ಒಂದು ಕಡೆ ಈ ರೀತಿಯ ವಿಚಾರಗಳು ಡಿವಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ದೂರದೃಷ್ಟಿ ಇಟ್ಟುಕೊಂಡು ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಯಾವುದೇ ಒಂದು ಕಾರ್ಯ ಸಾಧನೆ ನಿಮಗೆ ಹೆಚ್ಚಿನ ಸ್ಥಾನಮಾನವನ್ನು, ಒಳ್ಳೆಯ ಹೆಸರನ್ನು ಕೂಡ ತಂದುಕೊಡುವಂಥದ್ದು ಇರುತ್ತೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನಿಮ್ಮ ಇನ್ವಾಲ್ವ್ಮೆಂಟು 100ಕ್ಕೆ 100ರಷ್ಟು ಇರುವಂಥ ರೀತಿಯಲ್ಲಿ ನೋಡಿಕೊಳ್ಳಿ. ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ.
ಮೀನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಸಮಾಧಾನ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ನೀವು ಬಹಳ ಕಂಫರ್ಟಬಲ್ ಆಗಿರುವಂಥ ಯೋಗ ಇದೆ. ನೀವು ಅಂದುಕೊಂಡಂತೆ ಎಲ್ಲ ಸೌಲಭ್ಯಗಳು ಕೂಡ ಸಿಕ್ಕುವಂಥದ್ದಿದೆ. ಹಾಗೆ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳು ಯಾರಿದ್ದಾರೆ, ಗಣ್ಯರು ಯಾರಿದ್ದಾರೆ, ಅವರ ಜೊತೆಯಲ್ಲಿ ಒಂದು ಮಾತುಕತೆ, ಒಡನಾಟ ಈ ದಿನ ನಡೆಯುವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆಗೆ ಇದು ಸಹಾಯಕವಾಗುತ್ತೆ. ಅಲ್ಲಿ ಇದ್ದಂತಹ ಅಡೆತಡೆಗಳು ಈ ದಿನ ದೂರ ಆಗುವಂಥದ್ದು ಇದೆ. ಒಟ್ಟಾರೆ ಈ ಸಮಸ್ಯೆಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ನೀವು ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗೆ ಸ್ತ್ರೀಯರಿಗೆ ಈ ದಿನ ತುಂಬ ಸಂತೋಷ ಇರುತ್ತೆ. ನಿಮ್ಮ ಒಂದು ಕನಸಿನ ಯೋಜನೆಗಳನ್ನು ಜಾರಿಗೊಳಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಇದಕ್ಕಾಗಿ ಕುಟುಂಬ ಸದಸ್ಯರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸರಿಯಾದ ಸ್ಥಳ, ಸರಿಯಾದ ಸಮಯ ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ನಿಮ್ಮ ಮಾತನ್ನು ಅಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಗೆ, ಆರೋಗ್ಯ ಸಮಸ್ಯೆಗೆ ಮನೆ ಮದ್ದನ್ನು ನೀವು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಉದ್ವೇಗ ನಿಮ್ಮನ್ನು ಬಾಧಿಸ್ತಾ ಇದ್ದರೆ, ಒತ್ತಡ ನಿಮ್ಮನ್ನು ಕಾಡ್ತಾ ಇದ್ದರೆ, ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ ಹೇಗಿದೆಯೋ ಅದೇ ರೀತಿಯ ಫಲಗಳು ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.